ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ನಾನು ಇವತ್ತಿನ ತರಗತಿಯಲ್ಲಿ ನಮ್ಮ ಸಿಲೆಬಸ್ಗೆ ಸಂಬಂಧಪಟ್ಟಂತಹ ಕ್ರಿಕೆಟ್ ಟೆಸ್ಟ್ ಪಂದ್ಯಗಳು ಈ ಒಂದು ವಿಷಯದ ಕುರಿತು ಇವತ್ತಿನ ತರಗತಿಯನ್ನು ಮಾಡ್ತಾಯಿದ್ದೀನಿ. ಈ ಹಿಂದೆ ನಾನು ಅಂತಾರಾಷ್ಟ್ರೀಯ ಕ್ರೀಡೆಗಳಾದಂತಹ ಒಲಿಂಪಿಕ್ ಕ್ರೀಡೆಗಳು, ಪ್ರಾಚೀನ ಮತ್ತು ಆಧುನಿಕ, ಏಷ್ಯನ್ ಗೇಮ್ಸ್, ಕಾಮನ್ವೆಲ್ತ್ ಗೇಮ್ಸ್ ಇಷ್ಟು ಮುಗಿಸಿದ್ದೀನಿ. ಅದರ ಸೀರಿಯಲ್ ವೈಸೇ ಇದು ಕ್ರಿಕೆಟ್ ಟೆಸ್ಟ್ ಪಂದ್ಯಗಳು. ಕ್ರಿಕೆಟ್ ಉಗಮ ಯಾವಾಗಾಯಿತು ಅಂದರೆ 12ನೇ ಶತಮಾನದಲ್ಲಿ ಇಂಗ್ಲೆಂಡಿನಲ್ಲಿ ಈ ಕ್ರಿಕೆಟನ್ನು ಹುಟ್ಕೊಳ್ತೈತೆ. ಎಲ್ಲೂ ಕ್ರಿಕೆಟ್ನ ಉಗಮ ಸ್ಥಾನ ಯಾವುದು ಅಂದರೆ ಅದು ಇಂಗ್ಲೆಂಡ್ನಲ್ಲಿ. ಇಲ್ಲಿ ಹ್ಯಾಮಿಲ್ಟನ್ ಕ್ಲಬ್, ಮೆಲ್ಬರ್ನ್ ಕ್ರಿಕೆಟ್, ಇಂಪೀರಿಯಲ್ ಕ್ರಿಕೆಟ್ ಕ್ಲಬ್ ಈ ಮಂಡಳಿಗಳು ಕ್ರಿಕೆಟ್ ಅಭಿವೃದ್ಧಿಗಾಗಿ ಸಾಕಷ್ಟು ಶ್ರಮಿಸುತ್ತವೆ. ಕ್ರಿಕೆಟ್ ಅಭಿವೃದ್ಧಿ ಮಾಡಬೇಕಂತೇಳಿ ಸಾಕಷ್ಟು ಸಂಸ್ಥೆಗಳು ಮಾಡ್ತಾಯಿದ್ದಾವಂತೆ, ಪ್ರಯತ್ನ ಮಾಡ್ತಾಯಿದ್ದಾವಂತೆ. ಅವುಗಳಲ್ಲಿ ಯಾವಂದರೆ ಹ್ಯಾಮಿಲ್ಟನ್ ಕ್ಲಬ್, ಮೆಲ್ಬೋರ್ನ್ ಕ್ರಿಕೆಟ್, ಇಂಪೀರಿಯಲ್ ಕ್ರಿಕೆಟ್ ಕ್ಲಬ್ ಈ ಮಂಡಳಿಗಳು. ಕ್ರಿಕೆಟನ್ನು ಟೆಸ್ಟ್ ಹಾಗೂ ಏಕದಿನ ಅಂತಾರಾಷ್ಟ್ರೀಯ ಪಂದ್ಯಗಳ ರೂಪದಲ್ಲಿ ನಡೆಯುತ್ತವೆ. ಕ್ರಿಕೆಟ್ ಹೆಂಗೆ ನಡೀತಾವೆ ಅಂದರೆ ಟೆಸ್ಟ್ ಮ್ಯಾಚ್ ಮತ್ತು ಏಕದಿನ ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಈ ಕ್ರಿಕೆಟನ್ನು ನಡೆಸ್ತಾರೆ. ಈ ಆಟದ ಜನಪ್ರಿಯತೆ ಉಳಿಸಿಕೊಂಡು ಹೋಗಲು 1970ರ ದಶಕದಲ್ಲಿ ಒಂದು ದಿನದ ಅಂತಾರಾಷ್ಟ್ರೀಯ ಸೀಮಿತ ಓವರ್ಗಳ ಪಂದ್ಯಾವಳಿಗಳನ್ನು ಪ್ರಾರಂಭಿಸಲಾಯಿತು. ಏನು ಮಾಡಲಾಯಿತು ಅಂದರೆ ಈ ಆಟ ಹೇಗೆ ಜನಪ್ರಿಯಗೊಳಿಸಬೇಕು ಅಂಥೇಳಿ 1970ರಲ್ಲಿ ಏನು ಮಾಡ್ತಾರೆ ಅಂದರೆ ಒಂದಿನದ ಅಂತಾರಾಷ್ಟ್ರೀಯ ಸೀಮಿತವಾದಂತಹ ಓವರ್ಗಳು ಇಟ್ಕೊಂಡು ಒಂದು ಪಂದ್ಯಾವಳಿಯನ್ನು ಪ್ರಾರಂಭ ಮಾಡ್ತಾರೆ. ಟೆಸ್ಟ್ ಪಂದ್ಯಗಳು ನಡೀತವೆ. ಕ್ರಿಕೆಟಲ್ಲಿ ಟೆಸ್ಟ್ ಪಂದ್ಯಗಳು ನಡೀತವೆ. ಅವು 5 ದಿನಗಳವರೆಗೆ ನಡೀತವೆ. ಟೆಸ್ಟ್ ಮ್ಯಾಚ್ ಎಷ್ಟು ದಿನ ನಡೀತದೆ ಅಂತ ಕೇಳ್ಬೋದು. ಅದು 5 ದಿನ. ಫೀಲ್ಡಿಂಗ್ ಮಾಡುವ ರಾಷ್ಟ್ರದ ತಂಡವು ಪ್ರತಿದಿನ ಕಡ್ಡಾಯವಾಗಿ 80ರಿಂದ 90 ಓವರ್ಗಳು ಬಾಲ್ ಮಾಡಬೇಕಾಗ್ತೈತಿ. ಈ ಟೆಸ್ಟ್ ಪಂದ್ಯದಲ್ಲಿ 80ರಿಂದ 90 ಓವರ್ಗಳನ್ನು ಏನು ಮಾಡಬೇಕಾಗುತ್ತೆ ಅಂದರೆ ಫೀಲ್ಡಿಂಗ್ ಮಾಡುವಂತಹ ರಾಷ್ಟ್ರದ ತಂಡ ಪ್ರತಿದಿನ ಮಾಡಬೇಕಾಗುತ್ತೆ. ಟೆಸ್ಟ್ ಪಂದ್ಯದಲ್ಲಿ ಪ್ರತಿಯೊಂದು ತಂಡ 2 ಇನ್ನಿಂಗ್ಸ್ ಆಡ್ಲಿಕ್ಕೆ ಅವಕಾಶ ಇರ್ತೈತೆ. ಇಲ್ಲಿ ಟೆಸ್ಟ್ ಪಂದ್ಯದಲ್ಲಿ 2 ಇನ್ನಿಂಗ್ಸ್ ಇರ್ತವೆ. ಈ 2 ಇನ್ನಿಂಗ್ಸ್ನಲ್ಲಿ ಅತಿ ಹೆಚ್ಚು ರನ್ ಗಳಿಸಿದಂಥ ತಂಡ ಏನಾಗ್ತೈತಿ ವಿಜಯಿ ಆಗ್ತದೆ. ಈ ಟೆಸ್ಟ್ ಕ್ರಿಕೆಟ್ ಎಷ್ಟು ದಿನ ನಡೀತದೆ ಅಂದರೆ 5 ದಿನ ನಡೀತೈತೆ. ಇಲ್ಲಿ 2 ಇನ್ನಿಂಗ್ಸ್ ಇರುತ್ತೆ. ಫೀಲ್ಡಿಂಗ್ ಮಾಡುವಂಥ ತಂಡ ಪ್ರತಿದಿನ ಏನು ಮಾಡಬೇಕಾಗುತ್ತೆ ಅಂದರೆ 80ರಿಂದ 90 ರನ್ ಗಳಿಸಬೇಕಾಗುತ್ತೆ. ಇಲ್ಲಿ 2 ಇನ್ನಿಂಗ್ಸ್ನಲ್ಲಿ ಯಾರು ಹೆಚ್ಚು ರನ್ ಮಾಡಿರ್ತಾರೋ ಅವ್ರೇನು ಮಾಡ್ತಾರೆ ವಿಜಯ ತಂಡ ಅಂತೇಳಿ ಘೋಷಿಸ್ತೀವಿ. ಇವಾಗ ಫಾಲೋ ಆನ್ ಅಂದರೆ ಏನಂದರೆ ಪಂದ್ಯ ನಡೆದಾಗ ಮೊದಲು ಇನ್ನಿಂಗ್ಸ್ನಲ್ಲಿ ಬ್ಯಾಟಿಂಗ್ ಮಾಡಿದ ತಂಡವು ನೋಡ್ರಿ, ಇಲ್ಲಿ ಪಂದ್ಯ ನಡೆದಾಗ ಮೊದಲು ಇನ್ನಿಂಗ್ಸ್ನಲ್ಲಿ ಬ್ಯಾಟಿಂಗ್ ಮಾಡಿದ ತಂಡದ ಒಟ್ಟು ಸ್ಕೋರ್ಗಿಂತ 200 ರನ್ ಕಡಿಮೆ ರನ್ ಮಾಡಿದರೆ, ಯಾವ ತಂಡ ಬ್ಯಾಟಿಂಗ್ ಮಾಡ್ತೈತೋ ಆ ತಂಡದ ಸ್ಕೋರ್ಗಿಂತ 200 ರನ್ ಕಡಿಮೆ ರನ್ ಮಾಡಿದರೆ ಈ ಸಂದರ್ಭದಲ್ಲಿ ಲೀಡ್ ಪಡೆದಂಥ ತಂಡದಿಂದ ರನ್ ಗಳಿಕೆಯಲ್ಲಿ ಹಿಂದೆ ಉಳಿದಿರುವ ತಂಡಕ್ಕೆ ಏನು ಮಾಡ್ತಾರೆ ಫಾಲೋ ಆನ್ ಕೊಡ್ತಾರಂತೆ. ಪಂದ್ಯ ನಡೆಯೋಕ್ಕಂತ ಮೊದಲು ಏನು ಮಾಡ್ತಾರೆ ಇನ್ನಿಂಗ್ಸ್ನಲ್ಲಿ ಬ್ಯಾಟಿಂಗ್ ಮಾಡಿದಂಥ ತಂಡ ಒಟ್ಟು ಸ್ಕೋರ್ಗಿಂತ 200 ರನ್ ಕಡಿಮೆ ಮಾಡಿದರೆ ಆ ಸಂದರ್ಭದಲ್ಲಿ ಹೆಚ್ಚಿಗೆ ಅಂಕ ಪಡೆದಂತಹ ತಂಡದಿಂದ ರನ್ ಗಳಿಕೆಯಲ್ಲಿ ಹಿಂದೆ ಉಳಿದಿರುವ ತಂಡಕ್ಕೆ ಏನು ಮಾಡ್ತಾರೆ ಫಾಲೋ ಆನ್ ಕೊಡ್ತಾರೆ. ಆಗ ಫಾಲೋ ಆನ್ ಪಡೆದಂಥ ತಂಡವು ಬ್ಯಾಟಿಂಗ್ನ 2ನೇ ಇನ್ನಿಂಗ್ಸ್ನಲ್ಲಿ ಪ್ರಾರಂಭಿಸಬೇಕಾಗ್ತದೆ. 2ನೇ ಇನ್ನಿಂಗ್ಸ್ನಲ್ಲಿ ಯಾರು ಫಾಲೋ ಆನ್ ಪಡ್ಕೊಂಡಿದ್ದಾರೆ ಅವರು ಪಂದ್ಯವನ್ನು ಪ್ರಾರಂಭಿಸ್ತಾರೆ, ಅಂದರೆ ಬ್ಯಾಟಿಂಗನ್ನು ಪ್ರಾರಂಭಿಸ್ತಾರೆ. ಏಕದಿನ ಪಂದ್ಯಾವಳಿಗಳು. ಇದು ಫಾಲೋ ಆನ್ ಅಂದ್ರೆ ಏನಂತ ಕೇಳ್ತಾರೆ, ನೆನ್ಪಿಟ್ಕೋಬೇಕು. ಪಂದ್ಯ ನಡೆದಂಥ ಸಂದರ್ಭದಲ್ಲಿ ಮೊದಲ ಇನ್ನಿಂಗ್ಸ್ನಲ್ಲಿ ಬ್ಯಾಟಿಂಗ್ ಮಾಡಿದಂಥ ತಂಡ ಏನು ಮಾಡ್ತೈತೆ ಒಟ್ಟು ಸ್ಕೋರ್ಗಿಂತ 200 ರನ್ ಕಡಿಮೆ ಮಾಡಿದರೆ ಆ ಸಂದರ್ಭದಲ್ಲಿ ಲೀಡ್ ಪಡೆದಂಥ ತಂಡದಿಂದ ರನ್ ಗಳಿಕೆಯಲ್ಲಿ ರನ್ ಮಾಡುವಲ್ಲಿ ಹಿಂದುಳಿದಿರುವ ತಂಡಕ್ಕೆ ಏನು ಮಾಡ್ತಾರೆ ಫಾಲೋ ಆನ್ ಕೊಡ್ತಾರೆ. ಆಗ ಫಾಲೋ ಆನ್ ಪಡೆದಂಥ ತಂಡ ಏನು ಮಾಡಬೇಕು ಬ್ಯಾಟಿಂಗ್ನ 2ನೇ ಇನ್ನಿಂಗ್ಸ್ನಲ್ಲಿ ಏನು ಮಾಡಬೇಕಾಗುತ್ತೆ ಅದು ಪ್ರಾರಂಭಿಸಬೇಕಾಗುತ್ತೆ. ಇದಕ್ಕೇನಂತೀವಿ ಫಾಲೋ ಆನ್ ಅಂತೇಳಿ ಕರಿತೀವಿ. ಇವಾಗ ಏಕದಿನ ಪಂದ್ಯಾವಳಿಗಳು, ಟೆಸ್ಟ್ ಪಂದ್ಯಾವಳಿಗಳದು. ಈಗ ಏಕದಿನ ಪಂದ್ಯಾವಳಿಗಳು ಇವು ಹೆಂಗೆ ಆಡಿಸ್ತಾರೆ ಅಂತ ನೋಡಿ. ಏಕದಿನ ಕ್ರಿಕೆಟ್ ಪಂದ್ಯಾವಳಿಗಳು 50 ಓವರ್ಗಳು ಇರ್ತವೆ. ಟೆಸ್ಟ್ ಪಂದ್ಯದಲ್ಲಿ ಎಷ್ಟಿದ್ದವು 80ರಿಂದ 90 ಓವರ್ಗಳಿದ್ದವು. ಏಕದಿನ ಪಂದ್ಯಾವಳಿಯಲ್ಲಿ 50ರಿಂದ 50 ಓವರ್ಗಳು ಇರ್ತವೆ.
ಇದು 1960 ಮತ್ತು 70ರ ದಶಕದಲ್ಲಿ ಒಂದು ದಿನದ ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯಾವಳಿಗಳು ಇವೇನದು ಏಕದಿನ ಪಂದ್ಯಾವಳಿಗಳು ಪ್ರಾರಂಭವಾದವು. ಏಕದಿನ ಪಂದ್ಯಾವಳಿಯಲ್ಲಿ 15 ಓವರ್ಗಳಿರ್ತವೆ. ಓವರ್ ಎಷ್ಟಿರ್ತವೆ? 15 ಇರ್ತವೆ. ಏನಿದು 50 ಓವರ್ಗಳು ಸೀಮಿತ ಆಗಿರ್ತದಲ್ಲ, ಅದರಲ್ಲಿ 15 ಓವರ್ಗಳು ಫೀಲ್ಡಿಂಗ್ ಮಾಡದ ಇಬ್ಬರು ಆಟಗಾರರು ಮಾತ್ರ 30 ಯಾರ್ಡ್ ಹೊರಗಡೆ ಫೀಲ್ಡಿಂಗ್ ಮಾಡಬೇಕಾಗುತ್ತದೆ. ಏಕದಿನ ಪಂದ್ಯಾವಳಿಯಲ್ಲಿ 15 ಓವರ್ಗಳು ಫೀಲ್ಡಿಂಗ್ ತಂಡದ ಇಬ್ಬರು ಆಟಗಾರ ಏನು ಮಾಡಬೇಕು? 30 ಯಾರ್ಡ್ ಅಂದರೊಂದೇ, ಗಜ ಅಂದರೊಂದೇ ಹೊರಗಡೆ ಫೀಲ್ಡಿಂಗ್ ಮಾಡಬೇಕಾಗ್ತದೆ. 30 ಯಾರ್ಡ್ ಹೊರಗಡೆ ಏನು ಮಾಡಬೇಕಾಗುತ್ತೆ? ಫೀಲ್ಡಿಂಗ್ ಮಾಡಬೇಕಾಗ್ತೈತೆ. ಅದು ಏನು 50 ಓವರ್ಗಳಿರ್ತಾವಲ್ಲ, ಅದರಲ್ಲಿ 15 ಓವರ್ಗಳು ಫೀಲ್ಡಿಂಗ್ ಮಾಡುವಂಥ ತಂಡದ ಇಬ್ಬರ ಆಟಗಾರ ಏನು ಮಾಡಬೇಕು? 30 ಯಾರ್ಡ್ ಹೊರಗಡೆ ಬಂದು ಫೀಲ್ಡಿಂಗನ್ನು ಮಾಡಬೇಕಾಗುತ್ತೆ. ಅದೇ ರೀತಿ ಸ್ಕ್ವೈರ್ ಲೆಗ್ ಹಿಂದುಗಡೆ ಇಬ್ಬರಿಗಿಂತ ಹೆಚ್ಚು ಆಟಗಾರರು ಇರಬಾರ್ದು. ಸ್ಕ್ವೈರ್ ಲೆಗ್ ಅಂತೇಳಿ ಬರುತ್ತೆ ಇದರಲ್ಲಿ. ಅದರ ಹಿಂದುಗಡೆ ಇಬ್ಬರಿಗಿಂತ ಹೆಚ್ಚು ಆಟಗಾರರಲ್ಲಿ ಇರಬಾರ್ದಂತೆ. ಈ ಸ್ಥಳವನ್ನು ಏನಂತ ಕರೀತಾರೆ? ಅಂಪೈರ್ ನಿರ್ಧರಿಸುವನು. ಈ ಸ್ಥಳ ಯಾವುದಂತೇಳಿ ಅಂಪೈರ್ ಏನು ಮಾಡ್ತಾರೆ? ನಿರ್ಧರಿಸ್ತಾರೆ. ಪಂದ್ಯ ಫಲಿತಾಂಶವನ್ನು ನಿರೀಕ್ಷಣೆ ಮಾಡಬೇಕಾದರೆ ಪ್ರತಿಯೊಂದು ತಂಡ ಕನಿಷ್ಠ 15 ಓವರ್ಗಳನ್ನು ಕಡ್ಡಾಯವಾಗಿ ಪಂದ್ಯ ಆಡಲೇಬೇಕು. ಪಂದ್ಯ ಏನು ಮಾಡಬೇಕು? ಫಲಿತಾಂಶವನ್ನು ನಿರೀಕ್ಷಣೆ ಮಾಡಬೇಕಂದ್ರೆ ನಾವು ಗೆದ್ದಿತೀವಿ ಗೆದ್ದಿಲ್ಲ ಅಂತ ನಿರೀಕ್ಷಣೆ ಮಾಡಬೇಕಾದ್ರೆ 16 ಓವರ್ಗಳು ಕಡ್ಡಾಯವಾಗಿ ಪಂದ್ಯ ಆಡಲೇಬೇಕು. 15 ಓವರ್ಗಳನ್ನು ಆಡಲು ಯಾವುದೇ ತಂಡಕ್ಕೆ ಅವಕಾಶ ಸಿಗದಿದ್ದರೆ ಫಲಿತಾಂಶ ನಾಣ್ಯ ಚಿಮ್ಮುವುದರ ಮೂಲಕ ನಿರ್ಧರಿಸುವುದು. ಏನು ಮಾಡ್ತಾರಂತೆ? ಯಾವುದೇ ತಂಡಕ್ಕೆ 15 ಓವರ್ಗಳು ಆಡ್ಲಿಕ್ಕೆ ಅವಕಾಶ ಸಿಗಲಿಲ್ಲ ಅಂದರೆ ಅವಾಗ ಏನು ಮಾಡ್ತಾರೆ? ಫಲಿತಾಂಶ ನಾಣ್ಯ ಚಿಮ್ಮುವುದರ ಮೂಲಕ ನಿರ್ಧರಿಸ್ತಾರೆ. ಪ್ರತಿಯೊಂದು ಬೌಲರ್ಗೆ ಗರಿಷ್ಠ 10 ಓವರ್ಗಳಿಗಿಂತ ಹೆಚ್ಚು ಬೌಲ್ ಮಾಡುವಂತಿಲ್ಲ. ಪ್ರತಿಯೊಬ್ಬ ಬೌಲರ್ಗೆ ಗರಿಷ್ಠ ಓವರ್ಗಿಂತ ಅಂದರೆ 10 ಓವರ್ ಅಷ್ಟೇ ಮಾಡಬೇಕು, ಅದಕ್ಕಿಂತ ಹೆಚ್ಚಿಗೆ ಮಾಡೋಂಗಿಲ್ಲ. ಪಂದ್ಯಾವಳಿಯಲ್ಲಿ ಪಂದ್ಯಾವಳಿಯನ್ನು ಲೀಗ್ ಪದ್ಧತಿಯ ಮೇರೆಗೆ ಲೀಗು, ನಾಕೌಟು, ಲೀಗ್ ಅಂತ ಹಿಂಗೆಲ್ಲ ಬರ್ತಾವಲ್ಲ ಅವೆಲ್ಲ, ಅದು ಆ ಪದ್ಧತಿ ಲೀಗ್, ನಾಕೌಟ್ ಅಂತೇಳಿ ಮ್ಯಾಚ್ಗಳು ಆಡಿಸ್ತಾರೆ. ಆ ಪ್ರಕಾರ ಇಲ್ಲಿ ಲೀಗ್ ಪದ್ಧತಿಯ ಮೇರೆಗೆ ಸಂಘಟನೆ ಮಾಡ್ತಿದ್ದರೆ ಗೆದ್ದಂಥ ತಂಡಕ್ಕೆ 2 ಗುಣ, ಸೋತ ತಂಡಕ್ಕೆ 0 ಅಂಕ, ಡ್ರಾ ಆದರೆ 2 ತಂಡಕ್ಕೆ 1 ಗುಣ ನೀಡಲಾಗ್ತೈತೆ. ಇದು ಲೀಗ್ ಮಾದರಿಯ ಪಂದ್ಯ ಇತ್ತಂದರೆ ಅಲ್ಲಿ ಗೆದ್ದಂಥ ತಂಡಕ್ಕೆ 2 ಗುಣ, ಸೋತ ತಂಡಕ್ಕೆ 0 ಅಂಕ, ಡ್ರಾ ಆದರೆ 2 ತಂಡಕ್ಕೆ 1 ಏನು ಮಾಡ್ತಾರಂತೆ? 1 ಅಂಕ ಕೊಡ್ತಾರೆ. ಸಾಮಾನ್ಯವಾಗಿ ಅಂತಾರಾಷ್ಟ್ರೀಯ ಏಕದಿನ ಪಂದ್ಯಾವಳಿಯು ಲೀಗ್ ಕಮ್ ನಾಕೌಟ್ನಲ್ಲಿ ನಡೀತೈತೆ. ಲೀಗ್ ಕಮ್ ನಾಕೌಟ್ ಅಂತೇಳಿ ಬರ್ತೇವೆ ಸೂತ್ರಗಳು, ಅವಾಗ ಬಂದಾಗ ಅದು ಹೇಳ್ತೀನಿ. ಇವೆರಡು ಇದು ಅಂದರೆ ಏಕದಿನ ಪಂದ್ಯಾವಳಿಗಳು ಲೀಗ್ ಮತ್ತು ನಾಕೌಟ್ನಲ್ಲಿ 2 ಮಾದರಿಯಲ್ಲೂ ಕೂಡ ನಡೀತೈತಂತೆ. ಇವಾಗ ವರ್ಲ್ಡ್ ಕಪ್ ಫುಟ್ಬಾಲ್ ವಿಶ್ವಕಪ್ಪನ್ನು ಸಂಘಟಿಸುವ ವಿಚಾರವನ್ನು ಪ್ರಥಮ ಬಾರಿಗೆ ಫ್ರಾನ್ಸ್ ರಾಷ್ಟ್ರದ ಫ್ರೆಂಚ್ ವ್ಯಕ್ತಿಗಳಾದಂತಹ ಯಾರು? ಜೂಲ್ಸ್ ರೈ ಮ್ಯಾಕ್ ಹಾಗೂ ಹೆನ್ರಿ ಡಂಟೌನಿ ಎಂಬುವರು ಏನು ಮಾಡ್ತಾರೆ? ಪ್ರಸ್ತಾವನೆ ಮಾಡ್ತಾರೆ. ಫುಟ್ಬಾಲ್ ವಿಶ್ವಕಪ್ಪು ಮಾಡಬೇಕು ಅಂತೇಳಿ ಪ್ರಥಮ ಬಾರಿಗೆ ಯಾರು ಪ್ರಸ್ತಾವನೆ ಮಾಡಿದರು ಅಂತ ಕೇಳಿದರೆ ಜೂಲ್ಸ್ ರೈ ಮ್ಯಾಕ್ ಹಾಗೂ ಹೆನ್ರಿ ಡಂಟೌನಿ ಎಂಬುವರು ಏನು ಮಾಡ್ತಾರೆ? ಪ್ರಸ್ತಾವನೆ ಮಾಡ್ತಾರೆ. ಈ ವಿಚಾರ ಕಾರ್ಯರೂಪಕ್ಕೆ ಬಂದು 1930ರಲ್ಲಿ ಮೌಂಟೆ ವಿಡಿಯೋ ಎಂಬಲ್ಲಿ ಫುಟ್ಬಾಲ್ ವಿಶ್ವಕಪ್ ಪ್ರಥಮ ಬಾರಿಗೆ ಏನು ಮಾಡ್ತಾರೆ? ಸಂಘಟನೆ ಮಾಡ್ತಾರೆ. ಜಾರಿಗೆ ತಂದವರು ಜೂಲ್ಸ್ ರೈ ಮ್ಯಾಕ್ ಹಾಗೂ ಹೆನ್ರಿ ಡಂಟೌನಿ. ಆದರೆ ಆ ಪಂದ್ಯ ಸಂಘಟನೆ ಮಾಡಿದ್ದು ಯಾವಾಗ ಅಂದರೆ 1930 ಮೌಂಟೆ ವಿಡಿಯೋ ಎಂಬುವರು ಏನು ಮಾಡ್ತಾರೆ? ಎಂಬಲ್ಲಿ ಆ ಒಂದು ಪ್ಲೇಸಲ್ಲಿ ಏನು ಮಾಡ್ತಾರೆ? ಫುಟ್ಬಾಲ್ ವಿಶ್ವಕಪ್ ನಡೆಸ್ತಾರೆ. ಈ ಆಟದ ನಿಯಮಗಳಲ್ಲಿ ಪ್ರಮುಖ ನಿಯಮವಾದಂತಹ ಪೆನಲ್ಟಿ ಶೂಟೌಟ್ ನಿಯಮವನ್ನು ವಿಲಿಯಂ ಮಾಕ್ರಾನ್ ಎಂಬುವರು ಪರಿಚಯಿಸಿದರು. ಈ ಆಟ ಆಡೋ ಟೈಮ್ನಾಗ ಒಂದು ನಿಯಮ ಪರಿಚಯ ಮಾಡ್ತಾರೆ, ಅದು ಪೆನಲ್ಟಿ ಶೂಟೌಟ್ ಅಂತೇಳಿ. ಆ ನಿಯಮ ಪ್ರಚಾರ ಮಾಡಿದವರು ಯಾರಂದರೆ ವಿಲಿಯಂ ಮಾಕ್ರಾನ್. ವಿಶ್ವಕಪ್ ಫುಟ್ಬಾಲ್ ಪ್ರಥಮ ಬಾರಿಗೆ ಗೆಲುವನ್ನು ಸಾಧಿಸಿದ 1930ರಲ್ಲಿ ಫ್ರಾನ್ಸ್ ಮೆಕ್ಸಿಕೋ ಇವುಗಳ ನಡುವೆ ಪಂದ್ಯ ನಡೀತು. ಮೊದಲ ಪಂದ್ಯ ಯಾರ್ಯಾರ ಮಧ್ಯೆ ನಡೀತು ಅಂದರೆ ಫ್ರಾನ್ಸ್ ಮತ್ತು ಮೆಕ್ಸಿಕೋಗಳ ಮಧ್ಯೆ ನಡೀತೈತಿ. ಇಲ್ಲಿ ಫ್ರಾನ್ಸಿನ ಲಾರೆಂಟೋ ಎಂಬುವರು ಏನು ಮಾಡ್ತಾರೆ? ವಿಜಯವನ್ನು ಗಳಿಸ್ತಾರೆ. ಇಷ್ಟೇನಾಯ್ತು ಅಂದರೆ ಅಂತಾರಾಷ್ಟ್ರೀಯ ಕ್ರೀಡೆಗಳು ಇಲ್ಲಿಗೆ ಮುಗಿತು. ಅಂತಾರಾಷ್ಟ್ರೀಯ ಕ್ರೀಡೆಗಳಲ್ಲಿ ನಾವು ಏನು ಮಾಡಿದ್ವಿ? ಒಲಿಂಪಿಕ್ಗಳು ನೋಡಿದ್ವಿ, ಏಷ್ಯನ್ ಕ್ರೀಡೆಗಳು ನೋಡಿದ್ವಿ, ಕಾಮನ್ವೆಲ್ತ್ ನೋಡಿದ್ವಿ,
ಹಾಕಿ ಕ್ರಿಕೆಟ್ ನೋಡ್ತೀವಿ, ಫುಟ್ಬಾಲ್ ನೋಡ್ತೀವಿ. ಇಷ್ಟು ಗೇಮ್ಸ್ ಕೊಟ್ಟಿದ್ದಾರೆ. ಇಷ್ಟೇನು ಮಾಡಿದೆ ಇಲ್ಲಿಗೆ ಮುಗಿಸ್ತಿದ್ದೀನಿ ನಾನು. ಇನ್ನು ಡೀಟೇಲ್ಸಾಗಿ ಮುಂದಿನ ತರಗತಿಯಲ್ಲಿ ಇದ್ರ ಬಗ್ಗೆ ಬುಕ್ಸ್ಗಳಲ್ಲಿ ಅಂದರೆ ಯಾವ್ಯಾವ ಕಪ್ಗಳು ಯಾವ್ಯಾವ ಕೊಡ್ತಾರೆ ಅಂಥೇಳಿ ಮುಂದಿನ ಬರುತ್ತೆ. ಆ ಟೈಮಲ್ಲಿ ಅವುಗಳನ್ನು ನಾವು ತಿಳಿದುಕೊಳ್ಳೋಣ. ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಅಂದರೆ ಈ ತರಗತಿಯನ್ನು ಮುಗಿಸ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್.